ನಮಸ್ತೆ. ಇವತ್ತಿನ ನಮ್ಮ ಜೀವನ ಹೇಗಿದೆ ಅಂತ ಒಂದು ಸಾರಿ ನೋಡೋದಾದರೆ ಸ್ಟ್ರೆಸ್ಸು, ಡಿಪ್ರೆಷನ್ನು, ನೋ ಕ್ಲಾರಿಟಿ ಇವೆಲ್ಲವುಗಳಿಂದ ಹೆಡ್ಡೇಕು, ಮೈಗ್ರೇನು, ತಲೆ ಸುತ್ತು, ದೆನ್ ನ್ಯಾರೋ ಮೈಂಡೆಡ್ನೆಸ್ಸು, ಡಿಫಿಕಲ್ಟಿ ಇನ್ ಮೇಕಿಂಗ್ ಡಿಸಿಷನ್ಸು ಇವೆಲ್ಲವೂ ವೀಕ್ ಆಜ್ಞಾಚಕ್ರದ ಸಿಂಪ್ಟಮ್ಸ್ಗಳಾಗಿವೆ. ಗೊತ್ತಾ ನಿಮಗೆ, ಇದರಿಂದಲೇ ದೈವಿ ಅನುಭವ ಆಗುವುದೇ ಇಲ್ಲ. ಈ ಪೂರ್ ಆಜ್ಞಾಚಕ್ರದ ಕಾರಣದಿಂದಲೇ ಓನ್ಲಿ ಲಾಜಿಕ್ ಮೇಲಷ್ಟೇ ನಂಬಿಕೆ ಇಡುವಂತಾಗಿದೆ ಹಾಗೂ ಅತ್ಯುನ್ನತ ಶಕ್ತಿಗಳ ಮೇಲೆ ವಿಶ್ವಾಸವಿಡುವಷ್ಟು ಅಮೂಲ್ಯ ಜ್ಞಾನದಿಂದ ವಂಚಿತರಾಗಬೇಕಾಗಿದೆ. ಸೊಲ್ಯೂಷನ್ಸ್ ಏನು ಗೊತ್ತಾ? ಮೆಡಿಟೇಷನ್ ವಿತ್ ಆಕಿನಿ ಮುದ್ರಾ, ಜ್ಞಾನ ಮುದ್ರಾ, ಶಾಂಭವಿ ಮುದ್ರಾ. ಈ ಶಾಂಭವಿ ಮುದ್ರಾ, ಆಕಿನಿ ಮುದ್ರಾ ಮತ್ತು ಜ್ಞಾನ ಮುದ್ರದಲ್ಲಿ ದಿನದಲ್ಲಿ 21 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಬೇಕು. ಯೋಗ ಪೋಸಸ್ ಅಂದರೆ ಚೈಲ್ಡ್ ಪೋಸ್, ಡೌನ್ವರ್ಡ್ ಫೇಸಿಂಗ್ ಡಾಗ್, ಈಗಲ್ ಪೋಸು. ಹಾಗೆ ಬೀಜಾಕ್ಷರಿ ಮಂತ್ರದ ಪಠನೆ ಹಾಗೂ ಲಾರ್ಡ್ ತ್ರಯಂಬಕೇಶ್ವರನ ಆರಾಧನೆ ಮಾಡೋದು. ಅವನ ಆರಾಧನೆಯಿಂದ ಈ ಥರ್ಡ್ ಐ ಚಕ್ರದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಭ್ರಮೆಗಳಿಂದ ಹೊರಬನ್ನಿ, ಮಾಯೆಯಿಂದ ಮುಕ್ತರಾಗಲು ಪ್ರಯತ್ನಿಸಿ. ಕಣ್ಣಿಗೆ ಕಾಣುವಂಥದ್ದು ಯಾವಾಗಲೂ ನಾರ್ಮಲ್ ಆಗೇ ಇರುತ್ತೆ. ಕಣ್ಣು ಮುಚ್ಚಿ ನಿಮ್ಮ ಅಂತರ್ದೃಷ್ಟಿಯ ಕಡೆ ಗಮನ ಹರಿಸಿ. ನಾವೆಲ್ಲ ಉಪಯೋಗಿಸೋ ಈ ವೈಫೈ ನಮ್ಮ ಕಣ್ಣಿಗೆ ಕಾಣಿಸೋಲ್ಲ. ಹಾಗೆ ನಮ್ಮ ಬರಿಗಣ್ಣಿಗೆ ಕಾಣಿಸದೇ ಇರುವ ಅದ್ಭುತ ಶಕ್ತಿಯ ಸೂಕ್ಷ್ಮವನ್ನು ಅರಿಯುವ ಪ್ರಯತ್ನ ಮಾಡಿ. ಜ್ಞಾನದ ಬೆಳಕು ಎಲ್ಲರ ಅಜ್ಞಾನದ ಅಂಧಕಾರಕ್ಕೆ ಮುಕ್ತಿ ನೀಡಲಿ. ಹರಿ ಓಂ.